ಫ್ರೆಂಡ್ಸ್, ಈ ಮಹಾನವಮಿ ದಿಬ್ಬದ ಒಂದು ರಾಜಾಂಗಣದ ಸುತ್ತಲೇನಿದೆ ಆವರಣ ಇದೆಯಲ್ಲ, ಅಲ್ಲಿ ನಾವು ಈ ಕಪ್ಪು ಕಲ್ಲಿನ ಪುಷ್ಕರಣಿಯನ್ನು ಕಾಣ್ತೀವಿ. ಈ ಕಪ್ಪು ಕಲ್ಲಿನ ಪುಷ್ಕರಣಿ ಒಂದು ವಿಶೇಷವಾದಂಥ ಒಂದು ಪುಷ್ಕರಣಿ ಆಗೈತಿ. ಎಲ್ಲ ಪುಷ್ಕರಣಿಗೆ ಹೋಲಿಸಿದರೆ ಹಂಪಿಯಲ್ಲಿ ಸಿಗುವಂಥ ಒಂದು ಕಪ್ಪು ಕಲ್ಲಿನ ಪುಷ್ಕರಣಿ ವಿಶೇಷವಾಗಿದೆ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಚಚ್ಚೌಕವಾಗಿರುವಂತಹ ಒಂದು ಕಪ್ಪು ಕಲ್ಲಿನ ಒಂದು ಪುಷ್ಕರಣಿಯಾಗಿದೆ. ಈ ಪುಷ್ಕರಣಿಗೆ ಇಲ್ಲಿಂದ ಕಮಲಾಪುರ ಕೆರೆಯಿಂದ ಇಲ್ಲಿ ನೋಡಿ, ಇಲ್ಲಿಂದ ನೀರನ್ನು ಸಪ್ಲೈ ಮಾಡ್ತಾ ಇದ್ರು ಈಗ ಈ ಪುಷ್ಕರಣಿಗೆ. ಇದು ಒಂದು ವಿಶೇಷವಾದಂಥ ಬಳಪದ ಕಲ್ಲಿನಿಂದ ಮಾಡಿರ್ತಕ್ಕಂಥ ಒಂದು ಪುಷ್ಕರಣಿಯಾಗಿದೆ. ಇಲ್ಲಿ ನಾವು ಕಲ್ಯಾಣಿ ಚಾಲುಕ್ಯರು ಹಾಗೂ ಹೊಯ್ಸಳರ ಕಾಲದಲ್ಲಿ ದೊರೆತಕ್ಕಂಥ ಕಲ್ಲುಗಳೇನಿದ್ದಾವೆ, ಆ ಕಲ್ಲುಗಳ ಒಂದು ಆ ಕಲ್ಲುಗಳಿದಾವಲ್ಲ, ಆ ರೀತಿ ಇರುವಂಥ ಒಂದು ಆ ಕಲ್ಲಿನ ರೀತಿಯಲ್ಲಿರುವಂಥ ಪುಷ್ಕರಣಿಯನ್ನು ನಾವು ಹಂಪಿಯಲ್ಲಿ ಕಾಣ್ತಾ ಇದ್ದೀವಿ. ಇದೊಂದು ವಿಶೇಷವಾದಂಥ ಒಂದು ಪುಷ್ಕರಣಿಯಾಗಿದೆ ಫ್ರೆಂಡ್ಸ್. ಇಲ್ಲಿ ಇದು ಚಚ್ಚೌಕವಾಗಿದೆ. ಹಾಗೆ ಪ್ರತಿ ಸ್ಟೆಪ್ನಲ್ಲೂ 5 ಮೆಟ್ಟಿಲು 6 ಮೆಟ್ಟಿಲುಗಳನ್ನ ಕಾಣ್ತಾ ಇದ್ದೀವಿ. ಅದೇ ರೀತಿ ಮೆಟ್ಟಿಲುಗಳ ಮೇಲೆ ಕೆಲವೊಂದಿಷ್ಟು ಬರವಣಿಗೆಗಳನ್ನು ಕಾಣ್ತಾ ಇದ್ದೀವಿ. ಇದು ನೋಡಿ ಫ್ರೆಂಡ್ಸ್, 1988ರಲ್ಲಿ ಉತ್ಖನನ ಮಾಡಿದಂಥ ಸಮಯದಲ್ಲಿ ದೊರೆತಿರ್ತಕ್ಕಂಥ ಒಂದು ಪುಷ್ಕರಣಿಯಾಗಿದೆ ಫ್ರೆಂಡ್ಸ್.